ಸ್ನೇಹಿತರೆ, ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಸ್ನೇಹಿತರೆ, ನಮ್ಮಲ್ಲಿ ಒಂದು ಗಾದೆ ಮಾತಿದೆ. ನಾಯಕನ ಹಠ ಯಾವಾಗ ವಿವೇಕವನ್ನ ಮೀರುತ್ತೋ ಆಗ ಜಗತ್ತು ಅಪಾಯದ ಅಂಚಿಗೆ ತಲುಪುತ್ತೆ ಅಂತ. ಈಗ ಟ್ರಂಪ್ ಅವರ ಹುಚ್ಚಾಟವನ್ನ ನೋಡ್ತಿದ್ರೆ ಜಗತ್ತು ವಿನಾಶದ ಅಂಚಿಗೆ ತಲುಪುವ ಲಕ್ಷಣಗಳು ಕಾಣಿಸ್ತಾ ಇವೆ. ಟ್ರಂಪ್ ತನ್ನ ಮನಸ್ಸಿಗೆ ಏನು ಬರುತ್ತೋ ಅದನ್ನೇ ನಿರ್ಧಾರ ಕೈಗೊಳ್ಳುವಂತಹ ಒಬ್ಬ ವ್ಯಕ್ತಿ. ಅದಕ್ಕೂ ಮುಂದುವರೆದು ಹೇಳ್ಬೇಕು ಅಂತಂದ್ರೆ ತನ್ನ ಸುತ್ತಲೂ ಕೂಡ ಹೊಗಳುಭಟ್ಟರನ್ನ ಟ್ರಂಪ್ ಇಟ್ಕೊಂಡಿದ್ದಾರೆ ಹೊರತು ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇರೋರನ್ನ ಯಾರನ್ನೂ ಕೂಡ ಇಟ್ಕೊಂಡಿಲ್ಲ. ಟ್ರಂಪ್ ಅವರು ಸದ್ಯ ಗ್ರೀನ್ಲ್ಯಾಂಡ್ ಅನ್ನ ಕ್ಲೇಮ್ ಮಾಡ್ತಾ ಇದ್ದಾರಲ್ಲ, ಗ್ರೀನ್ಲ್ಯಾಂಡ್ ನಮಗೆ ಸಿಗಬೇಕು ಅಂತ. ಇದು ಅಮೆರಿಕಾಗೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದೊಡ್ಡುವಂತಹ ಸಾಧ್ಯತೆಗಳಿದ್ದಾವೆ. ಮುಖ್ಯವಾಗಿ ನ್ಯಾಟೋವನ್ನ ಅಲುಗಾಡಿಸ್ತಾ ಇದೆ. ಯುರೋಪ್ ರಾಷ್ಟ್ರಗಳು ಕೊತ ಕುದಿತಾ ಇವೆ ಹಾಗೂ ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕದ ಸಂಬಂಧವನ್ನ ಬುಡಮೇಲು ಮಾಡುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇಷ್ಟಾದರೂ ಸಹ ಟ್ರಂಪ್ ಹಿಂದೆ ಸರಿತಾ ಇಲ್ಲ. ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ತನ್ನ ಪಟ್ಟನ್ನ ಇನ್ನಷ್ಟು ಗಟ್ಟಿಗೊಳಿಸ್ತಾ ಇದ್ದಾರೆ. ಇದು ಯುರೋಪ್ ಮತ್ತು ಅಮೆರಿಕದ ಸೇನೆ ಮುಖಾಮುಖಿಯಾಗುವ ಹಂತಕ್ಕೆ ಬಂದಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಕೇಳಿದ್ಲೆ? ಫ್ರಾನ್ಸ್ ಇವತ್ತು ಬಹಳ ದೊಡ್ಡ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ. ಗ್ರೀನ್ಲ್ಯಾಂಡ್ಗೆ ತನ್ನ ಸೇನೆಯನ್ನ ರವಾನಿಸಿದೆ. ಕೇವಲ ಸೈನಿಕರು ಮಾತ್ರ ಅಲ್ಲ, ಅಲ್ಲಿಗೆ ತನ್ನ ನೇವಲ್ ಫೋರ್ಸ್ ಮತ್ತು ಏರ್ ಫೋರ್ಸ್ ಅನ್ನ ಕೂಡ ರವಾನಿಸಿದೆ. ಇದು ಟ್ರಂಪ್ಗೆ ಮ್ಯಾಕ್ರೋನ್ ಕೊಟ್ಟಂತಹ ಮರ್ಮಘಾತ ಅಂದ್ರೆ ತಪ್ಪಿಲ್ಲ. ಯಾಕೆಂದ್ರೆ ಟ್ರಂಪ್ ಇದನ್ನ ಕನಸಲ್ಲೂ ಯೋಚನೆ ಮಾಡಿರ್ಲಿಲ್ಲ. ಫ್ರೆಂಚ್ ಅಧ್ಯಕ್ಷರ ನಿರ್ಧಾರಕ್ಕೆ ಯುರೋಪ್ನ ಅನೇಕ ದೇಶಗಳು ಬೆಂಬಲವನ್ನ ಸೂಚಿಸಿದಾವೆ. ಆ ದೇಶಗಳು ಕೂಡ ಗ್ರೀನ್ಲ್ಯಾಂಡ್ಗೆ ತನ್ನ ಮಿಲಿಟರಿಯನ್ನ ರವಾನಿಸುವುದಕ್ಕೆ ನಿರ್ಧಾರ ಮಾಡಿದಾವೆ. ಬಹಳ ದೊಡ್ಡ ಬೆಳವಣಿಗೆ. ಇದೆಲ್ಲದರ ನಡುವೆ ಟ್ರಂಪ್ ಏನು ಧಮಕಿ ಹಾಕ್ತಾ ಇದ್ದಾರೆ ಗೊತ್ತಾ? ಯಾವ ದೇಶ ನನ್ನನ್ನ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಬೆಂಬಲಿಸುವುದಿಲ್ವೋ ಅಂತಹ ದೇಶಗಳ ಮೇಲೆ ನಾನು ಹೆಚ್ಚುವರಿ ಟ್ಯಾರಿಫ್ ಅನ್ನ ಹಾಕ್ತೀನಿ, ಹೀಗಂತ ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಲ್ಯಾಟಿನ್ ಅಮೆರಿಕಾ ದೇಶಗಳ ಮೇಲೆ ನೋಟಮನ್ನ ಇಶ್ಯೂ ಮಾಡಿದ್ದಾರೆ. ಇರಾನ್ಗೂ ಧಮಕಿ ಹಾಕ್ತಾ ಇದ್ದಾರೆ. ಅಲ್ಲಾಗ್ತಿರುವಂತಹ ಪ್ರತಿಭಟನೆ ಏನಿದೆಯಲ್ಲ, ಅದರ ಲಾಭವನ್ನ ಪಡೆದು ಇರಾನ್ನಲ್ಲಿ ಅಲ್ಲಿನ ಸರ್ಕಾರವನ್ನ ಬದಲು ಮಾಡೋದಕ್ಕೆ ಅಮೆರಿಕ ಪ್ರಯತ್ನ ಮಾಡ್ತಾ ಇದೆ. ಆ ರೀತಿಯ ತಂತ್ರಗಾರಿಕೆಯನ್ನ ಮಾಡಿಕೊಂಡಿದೆ ಅನ್ನುವಂತಹ ವಾದವೂ ಕೂಡ ಇದೆ. ಯಾಕೆಂದ್ರೆ ಟ್ರಂಪ್ ಅವರ ಪ್ರತಿನಿತ್ಯದ ಹೇಳಿಕೆಗಳು ಕೂಡ ಅದನ್ನೇ ಸೂಚಿಸ್ತಾ ಇದ್ದಾವೆ. ಇನ್ನೊಂದು ಕಡೆಯಲ್ಲಿ ಗ್ರೀನ್ಲ್ಯಾಂಡ್ ವಿಚಾರವನ್ನ ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ದಕ್ಷಿಣ ಅಮೆರಿಕದ ದೇಶಗಳಿಗೂ ಕೂಡ ಧಮಕಿ ಹಾಕ್ತಾ ಇದ್ದಾರೆ. ಅಲ್ಲೂ ಕೂಡ ಅಮೆರಿಕದ ಸೇನೆ ಆಕ್ಟಿವ್ ಆಗಿದೆ. ಭಾರೀ ಮಹತ್ವದ ಬೆಳವಣಿಗೆಯಲ್ಲಿ ದಕ್ಷಿಣ ಅಮೆರಿಕದ ದೇಶಗಳಿಗೆ ಅಮೆರಿಕ ನೋಟಮ್ ಅನ್ನ ಇಶ್ಯೂ ಮಾಡಿದೆ. ನೋಟಮ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತು, ನೋಟಿಸ್ ಟು ಏರ್ಮೆನ್ ಅಂತ. ಸಾಮಾನ್ಯವಾಗಿ ಇದನ್ನ ಯಾವಾಗ ಇಶ್ಯೂ ಮಾಡಲಾಗುತ್ತೆ? ಯಾವುದಾದರೂ ಕ್ಷಿಪಣಿ ಪರೀಕ್ಷೆ ನಡೆಸುವಂತಹ ಸಂದರ್ಭದಲ್ಲಿ ಅಥವಾ ಸಮರಾಭ್ಯಾಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ನೋಟಮನ್ನ ಇಶ್ಯೂ ಮಾಡಲಾಗುತ್ತೆ. ಅದು ಅಲ್ಲದೆ ಇನ್ನೊಂದು ದೇಶದ ವಾಯು ಪ್ರದೇಶಕ್ಕೆಲ್ಲ ನೋಟಮನ್ನ ಇಶ್ಯೂ ಮಾಡಿಕೊಂಡು ಕೂರೋದಕ್ಕೆ ಸಾಧ್ಯವಿಲ್ಲ. ಅದು ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧವಾಗುತ್ತೆ. ಅದು ಅಲ್ಲದೆ ನೋಟಮನ್ನ ಇಶ್ಯೂ ಮಾಡುವಂಥದ್ದು 1 ದಿನ, 2 ದಿನ ಅಥವಾ ಹೆಚ್ಚು ಅಂತಂದ್ರೆ 10 ದಿನ. ಆದ್ರೆ ಈಗ ಅಮೆರಿಕ ಬರೋಬ್ಬರಿ 60 ದಿನಗಳ ಕಾಲಕ್ಕೆ ನೋಟಮನ್ನ ಇಶ್ಯೂ ಮಾಡಿಕೊಂಡು ಕೂತಿದೆ. ದಕ್ಷಿಣ ಅಮೆರಿಕದ ಬಹುತೇಕ ಭಾಗ ಈ ನೋಟಮಡಿಯಲ್ಲಿ ಬರ್ತಾ ಇದೆ. ಅಮೆರಿಕದ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಈ ನೋಟಮನ್ನ ಇಶ್ಯೂ ಮಾಡಿದೆ. ಈ ಪ್ರಕಟಣೆಯಲ್ಲಿ ಅಮೆರಿಕ ಏನು ತಿಳಿಸಿದೆ ಅಂತಂದ್ರೆ, ದಕ್ಷಿಣ ಅಮೆರಿಕದ ಈ ವಾಯು ಪ್ರದೇಶದಲ್ಲಿ ಯಾವಾಗ ಬೇಕಾದರೂ ಅಮೆರಿಕದ ಸೇನಾ ಚಟುವಟಿಕೆಗಳು ಆಗಬಹುದು. ಹೀಗಾಗಿ ವಿಮಾನ ಹಾರಿಸುವಂತಹ ಸಂದರ್ಭದಲ್ಲಿ ಬಹಳ ಜಾಗರೂಕತೆಯನ್ನ ವಹಿಸಬೇಕು. ಕೆಲವೊಮ್ಮೆ ಸಿಗ್ನಲ್ಗಳನ್ನ ಜಾಮ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇದರ ಬಗ್ಗೆ ಎಚ್ಚರ ವಹಿಸಿ ಅಂತ ಹೇಳಿ ಈ ಪ್ರಕಟಣೆಯಲ್ಲಿ ಅಮೆರಿಕ ತಿಳಿಸಿದೆ. ಇದು ಲ್ಯಾಟಿನ್ ಅಮೆರಿಕದ ಬಹುತೇಕ ದೇಶಗಳಿಗೆ ಭಯ ಹುಟ್ಟಿಸಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಟ್ರಂಪ್ ವೆನಿಜುವೆಲಾ ಮೇಲೆ ಅಟ್ಯಾಕ್ ಮಾಡಿದ ಬಳಿಕ ಅನೇಕ ದೇಶಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಕೊಲಂಬಿಯಾ, ಕ್ಯೂಬಾ, ಮೆಕ್ಸಿಕೋ ಈ ಎಲ್ಲ ದೇಶಗಳಿಗೂ ಧಮಕಿ ಹಾಕಿದ್ರು. ಈಗ ಅಮೆರಿಕ ಯಾವ ದೇಶದ ಮೇಲೆ ದಾಳಿ ಮಾಡಬಹುದು? ಈ ಆತಂಕ ಶುರುವಾಗಿದೆ. ವೆನಿಜುವೆಲಾ ದೇಶದ ಮೇಲೆ ಅಮೆರಿಕ ದಾಳಿ ಮಾಡಿದ ಬಳಿಕ ಕೊಲಂಬಿಯಾ ದೇಶದ ಅಧ್ಯಕ್ಷ ಗುಸ್ತಾವೋ ಪೆಟ್ರೋ ಆರಂಭದಲ್ಲಿ ಸಿಕ್ಕಾಪಟ್ಟೆ ಅಗ್ರೆಷನ್ ಅನ್ನ ತೋರಿಸಿದ್ರು. ಆನಂತರ ಟ್ರಂಪ್ ಹುಚ್ಚಾಟವನ್ನ ಗಮನಿಸಿ ಸೈಲೆಂಟ್ ಆಗಿ ಮಾತುಕತೆಗೂ ಕೂಡ ಮುಂದಾದ್ರು. ಸದ್ಯ ಎಲ್ಲಾ ದೇಶಗಳಿಗೂ ಭಯ ಇದೆ. ಟ್ರಂಪ್ ಅವರ ನೆಕ್ಸ್ಟ್ ಟಾರ್ಗೆಟ್ ಯಾವ ದೇಶ ಆಗಬಹುದು ಅನ್ನೋದರ ಬಗ್ಗೆ ಸಾಕಷ್ಟು ಗೊಂದಲವೂ ಕೂಡ ಇದೆ. ಇದೆಲ್ಲದರ ನಡುವೆ ಟ್ರಂಪ್ ಪದೇ ಪದೇ ಗ್ರೀನ್ಲ್ಯಾಂಡ್ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಮೆರಿಕದ ಸೆಕ್ಯೂರಿಟಿ ಇಂಟ್ರೆಸ್ಟ್ಗೋಸ್ಕರವಾಗಿ ಗ್ರೀನ್ಲ್ಯಾಂಡ್ ನಮಗೆ ಬೇಕೇ ಬೇಕು. ಅದು ಶಾಂತಿಯ ಮಾರ್ಗದಿಂದ ಬಂದರೂ ಓಕೆ, ಇಲ್ಲ ಕಠಿಣ ಮಾರ್ಗವನ್ನ ಅನುಸರಿಸುವುದಕ್ಕೂ ಕೂಡ ನಾವು ರೆಡಿ ಇದ್ದೀವಿ. ಸೈನಿಕ ಕಾರ್ಯಾಚರಣೆಯ ಮೂಲಕ ಅದನ್ನ ವಶಪಡಿಸಿಕೊಳ್ಳುವುದಕ್ಕೂ ಕೂಡ ಸಿದ್ಧ ಇದ್ದೀವಿ ಅಂತ ಟ್ರಂಪ್ ಸಂದೇಶ ಕೊಟ್ಟಿದ್ದಾರೆ. ಆದರೆ ಟ್ರಂಪ್ ಅವರ ಈ ಗ್ರೀನ್ಲ್ಯಾಂಡ್ ಕನಸಿದೆಯಲ್ಲ, ಇದು ಯುರೋಪ್ಗೆ ಸರಿಹೊಂದುತ್ತಾ ಇಲ್ಲ.
ಅವರು ಮೊದಲಿನಿಂದಲೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಸಣ್ಣ ಬದಲಾವಣೆ ಕೂಡ ಆಗಬಾರದು. ಅದು ಅಮೆರಿಕದ ಕೈವಶ ಆಗಬಾರದು. ಈಗೇನು ಡೆನ್ಮಾರ್ಕ್ ಅದರ ಮೇಲೆ ಸ್ವಲ್ಪ ಹಿಡಿತವನ್ನ ಹೊಂದಿದೆ, ಅದು ಹಾಗೇ ಇರಬೇಕು ಅಂತ ಯುರೋಪ್ ಬಯಸ್ತಾ ಇದೆ. ಈ ನಡುವೆ ಫ್ರಾನ್ಸ್ ತನ್ನ ಸೇನೆಯನ್ನ ಗ್ರೀನ್ಲ್ಯಾಂಡ್ನಲ್ಲಿ ನಿಯೋಜಿಸಿದೆ. ಫ್ರಾನ್ಸ್ನ ನೇವಿಯೂ ಕೂಡ ಗ್ರೀನ್ಲ್ಯಾಂಡ್ ಅನ್ನ ತಲುಪಿದೆ. ಇನ್ನೊಂದು ಕಡೆಯಲ್ಲಿ ಫ್ರಾನ್ಸ್ನ ಏರ್ಫೋರ್ಸ್ ಕೂಡ ಗ್ರೀನ್ಲ್ಯಾಂಡ್ಗೆ ಹೋಗಿದೆ. ಜೊತೆಗೆ ಫ್ರಾನ್ಸ್ನ ಆರ್ಮಿ ಕೂಡ ಗ್ರೀನ್ಲ್ಯಾಂಡ್ ಅನ್ನ ತಲುಪಿದೆ. ಇದು ಬಹಳ ದೊಡ್ಡ ಬೆಳವಣಿಗೆ. ಮೊದಲಿನಿಂದಲೂ ಕೂಡ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಟ್ರಂಪ್ ಅವರಿಗೆ ಎಚ್ಚರಿಕೆ ಕೊಡುತ್ತಲೇ ಇದ್ರು, ಗ್ರೀನ್ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ನಮ್ಮ ಸಹಮತ ಇಲ್ಲ ಅಂತ. ಮ್ಯಾಕ್ರೋನ್ ಅವರ ಈ ಆಕ್ರೋಶ ಇದೆಯಲ್ಲ, ಇದು ಟ್ರಂಪ್ ಅವರಿಗೆ ಸಹಜವಾಗಿ ಸಿಟ್ಟು ತರಿಸಿತ್ತು. ಇದೇ ಕಾರಣದಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಟ್ರಂಪ್ ಹಾಗೂ ಮ್ಯಾಕ್ರೋನ್ ನಡುವೆ ಸಂಬಂಧ ಹದಗೆಟ್ಟಿತ್ತು. ಸ್ನೇಹಿತರೆ, ಯಾವಾಗ ಫ್ರಾನ್ಸ್ ಈ ತೀರ್ಮಾನವನ್ನ ಕೈಗೊಳ್ಳುತ್ತೋ, ಫ್ರಾನ್ಸ್ಗೆ ಬೆಂಬಲವಾಗಿ ಯುರೋಪ್ನ ಬಲಿಷ್ಠ ರಾಷ್ಟ್ರಗಳಾದ ಜರ್ಮನಿ, ಸ್ವೀಡನ್, ನಾರ್ವೆ, ನೆದರ್ಲ್ಯಾಂಡ್, ಫಿನ್ಲ್ಯಾಂಡ್ ಈ ಎಲ್ಲಾ ದೇಶಗಳು ಕೂಡ ತನ್ನ ಸೇನೆಯನ್ನ ಗ್ರೀನ್ಲ್ಯಾಂಡ್ನಲ್ಲಿ ನಿಯೋಜಿಸುವುದಕ್ಕೆ ಮುಂದಾಗಿದ್ದಾವೆ. ಫ್ರಾನ್ಸ್ನ ಈ ಪ್ರಯತ್ನ ಅಮೆರಿಕವನ್ನ ಎದುರಿಸುವುದಕ್ಕಾಗಿಯೇ ಕೇಳಿದ್ರೆ ಒಂದು ಹಂತದಲ್ಲಿ ಹೌದು. ಅಮೆರಿಕಾಗೆ ಒಂದು ಸ್ಪಷ್ಟವಾದಂತಹ ಮೆಸೇಜ್ ಅನ್ನ ಪಾಸ್ ಮಾಡೋದು. ನೀವು ಗ್ರೀನ್ಲ್ಯಾಂಡ್ ಅನ್ನ ವಶಕ್ಕೆ ಪಡೆದುಕೊಳ್ಳಬೇಕು ಅಂತಾದ್ರೆ ಕೇವಲ ಡೆನ್ಮಾರ್ಕ್ ಮಾತ್ರ ಅಲ್ಲಿರೋದಿಲ್ಲ, ಇಡೀ ಯುರೋಪ್ ಗ್ರೀನ್ಲ್ಯಾಂಡ್ ಅನ್ನ ರಕ್ಷಿಸಿಕೊಳ್ಳೋದಕ್ಕೆ ನಿಂತ್ಕೊಳ್ಳುತ್ತೆ ಅನ್ನುವಂತಹ ಒಂದು ಮೆಸೇಜ್ ಕೊಡೋದು. ಎರಡನೆಯದಾಗಿ ಸ್ನೇಹಿತರೆ, ಇದು ಒಂದು ರೀತಿಯಲ್ಲಿ ಟ್ರಂಪ್ ಅವರಿಗೆ ಚೆಕ್ಮೇಟ್ ಕೊಡುವಂತಹ ಪ್ರಯತ್ನವೂ ಕೂಡ ಹೌದು. ಅದೇನು ಕೇಳಿದ್ರೆ, ಟ್ರಂಪ್ ಅವರು ಈ ಹಿಂದೆ ಏನು ಹೇಳ್ತಾ ಇದ್ರೋ, ಇವತ್ತು ಗ್ರೀನ್ಲ್ಯಾಂಡ್ ಅನ್ನ ನಾವು ವಶಕ್ಕೆ ಪಡೆದುಕೊಳ್ಳಲಿಲ್ಲ ಅಂತಾದ್ರೆ ರಷ್ಯಾ ಅದರ ಮೇಲೆ ಕಣ್ಣಿಟ್ಟಿದೆ. ಇನ್ನೊಂದು ಕಡೆಯಲ್ಲಿ ಚೀನಾ ಕೂಡ ಅದರ ಮೇಲೆ ಕಣ್ಣಿಟ್ಟಿದೆ. ಅವರು ಯಾವಾಗ ಬೇಕಾದರೂ ಗ್ರೀನ್ಲ್ಯಾಂಡ್ ಅನ್ನ ವಶಕ್ಕೆ ಪಡೆದು ಬಿಡಬಹುದು. ಹಾಗೇನಾದರೂ ಆಗಿದ್ರೆ ಗ್ರೀನ್ಲ್ಯಾಂಡ್ ಪಕ್ಕದಲ್ಲಿ ಚೀನಾ ಬಂದು ಕೂತ್ಕೊಳ್ಳುತ್ತೆ ಅಥವಾ ರಷ್ಯಾ ಬಂದು ಕೂತ್ಕೊಳ್ಳುತ್ತೆ. ಅವರು ನಮ್ಮ ನೆರೆಹೊರೆಯ ದೇಶದವರಾಗ್ಬಿಡ್ತಾರೆ. ಅದು ನಮಗೆ ಇಷ್ಟ ಇಲ್ಲ. ಇದು ಅಮೆರಿಕದ ಸೆಕ್ಯೂರಿಟಿಗೆ ಬಹಳ ದೊಡ್ಡ ಥ್ರೆಟ್ ಅನ್ನ ತರುತ್ತೆ ಅಂತ ಟ್ರಂಪ್ ತಳಬುಡ ಇಲ್ಲದಂತಹ ಒಂದು ಕಥೆಯನ್ನ ಹೋದಲ್ಲಿ ಬಂದಲ್ಲಿ ಹೇಳ್ತಿದ್ರು. ಈಗ ಫ್ರಾನ್ಸ್ ಸೇರಿದಂತೆ ಜರ್ಮನಿ, ಸ್ವೀಡನ್, ನಾರ್ವೆ, ನೆದರ್ಲ್ಯಾಂಡ್ ಈ ಎಲ್ಲ ದೇಶಗಳು ಗ್ರೀನ್ಲ್ಯಾಂಡ್ನಲ್ಲಿ ತನ್ನ ಸೇನೆಯನ್ನ ನಿಯೋಜಿಸಿದಾವಲ್ಲ, ಅವೆಲ್ಲೂ ಕೂಡ ನೇರವಾಗಿ ನಾವು ಅಮೆರಿಕವನ್ನೇ ಎದುರಿಸ್ತೀವಿ ಅಂತ ಹೇಳ್ತಾ ಇಲ್ಲ. ನಾವು ಗ್ರೀನ್ಲ್ಯಾಂಡ್ ಅನ್ನ ರಕ್ಷಿಸ್ತೀವಿ, ಗ್ರೀನ್ಲ್ಯಾಂಡ್ನ ಸಾರ್ವಭೌಮತ್ವವನ್ನ ಕಾಪಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಟ್ರಂಪ್ಗೆ ಏನು ಮೆಸೇಜ್ ಕೇಳಿದ್ರೆ, ನೀವು ಹೇಳಿದಂತೆ ಈಗ ರಷ್ಯಾ ಆಗಲಿ ಅಥವಾ ಚೀನಾ ಆಗಲಿ ಗ್ರೀನ್ಲ್ಯಾಂಡ್ ಅನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಫ್ರಾನ್ಸ್ನ ಸೇನೆ ಇದೆ, ಜರ್ಮನಿ ಸೇನೆ ಇದೆ, ಇತರ ಯುರೋಪ್ನ ದೇಶಗಳ ಸೇನೆಯೂ ಕೂಡ ಇದೆ. ಅದನ್ನೆಲ್ಲ ಗೆದ್ದುಕೊಂಡು ರಷ್ಯಾ ಏನು ಅದನ್ನ ವಶಕ್ಕೆ ಪಡೆಯೋದಿಲ್ಲ. ಈ ಒಂದು ಮೆಸೇಜ್ ಪಾಸ್ ಮಾಡುವಂತಹ ಉದ್ದೇಶದಿಂದ ಫ್ರಾನ್ಸ್ ಈ ನಿರ್ಧಾರ ಮಾಡಿದೆ. ಸ್ನೇಹಿತರೆ, ಇಲ್ಲಿ ಅಮೆರಿಕ ಮತ್ತು ಯುರೋಪ್ ಪರಸ್ಪರ ಕಚ್ಚಾಟಕ್ಕಿಳಿದ್ರೆ ಅದರ ನೇರ ಲಾಭ ಆಗುವಂಥದ್ದು ಯಾರಿಗೆ? ಒಂದು ಕಡೆ ರಷ್ಯಾಗೆ, ಇನ್ನೊಂದು ಕಡೆ ಚೈನಾಗೆ. ನ್ಯಾಟೋ ಒಳಗೆ ಘರ್ಷಣೆ ಆಯಿತು ಅಂತಂದ್ರೆ, ಈ ಹಿಂದೆ ಸೋವಿಯತ್ ಯೂನಿಯನ್ ವಿಭಜನೆ ಆದ ತಕ್ಷಣ ಅಮೆರಿಕ ಗೆಲುವಿನ ರಣಕೇಕೆ ಹಾಕಿತ್ತಲ್ಲ, ಅದೇ ಪರಿಸ್ಥಿತಿ ಈಗ ರಷ್ಯಾ ಮತ್ತು ಚೈನಾಗೆ ನಿರ್ಮಾಣ ಆಗ್ಬಿಡುತ್ತೆ. ಒಂದು ಸಣ್ಣ ಅಸ್ತ್ರವೂ ಇಲ್ಲದೆ ನ್ಯಾಟೋ ಕೊಲ್ಯಾಪ್ಸ್ ಆಗ್ಬಿಟ್ರೆ ಅದಕ್ಕಿಂತ ಇನ್ನೇನು ಬೇಕು ರಷ್ಯಾ ಮತ್ತು ಚೈನಾಗೆ? ಆದ್ರೆ ಟ್ರಂಪ್ಗೆ ಇದು ಯಾವುದೂ ಕೂಡ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಟ್ರಂಪ್ ಅವರ ವಿಸ್ತರಣವಾದ ನೀತಿಗೆ ಅನೇಕ ರಾಷ್ಟ್ರಗಳು ತಲೆಕೆಡಿಸಿಕೊಳ್ತಿದ್ರೆ, ಇನ್ನು ಕೆಲವು ರಾಷ್ಟ್ರಗಳು ಟ್ರಂಪ್ ಅವರ ಈ ನೀತಿಯಿಂದ ಪರೋಕ್ಷವಾಗಿ ಲಾಭ ಮಾಡ್ಕೊಳ್ತಿವೆ. ಇದಾಗಿತ್ತು ಸ್ನೇಹಿತರೆ, ಯುರೋಪ್ ರಾಷ್ಟ್ರಗಳು ಟ್ರಂಪ್ ಅವರ ನೀತಿಗೆ ಸೆಡ್ಡು ಹೊಡೆದ ವಿಚಾರ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ನೀವಿನ್ನೂ ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.